ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ. ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಒಂದೇ ಒಂದು ಕಪ್ ಟೀ ನಿಮ್ಮ ಆರೋಗ್ಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನೇ ತರಬಹುದು ಅಂತೇಳಿ? ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲೇ ಅರಳುವಂತಹ ಹೈಬಿಸ್ಕಸ್ ಅಂತಂದರೆ ದಾಸವಾಳ ಟೀಯಿಂದ ನಿಮಗೆ ಸಿಗುವ, ನಿಮಗೆ ನಂಬಲಿಕ್ಕೆ ಆಗದೇ ಇರುವಂತಹ 7 ಬೆನಿಫಿಟ್ಸ್ಗಳನ್ನು ಅಂದರೆ ಆರೋಗ್ಯ ಲಾಭಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ಹೈಬಿಸ್ಕಸ್ ಟೀಯನ್ನು ನಾವು ಡೆಲಿಷಿಯಸ್ ಟ್ರಾಪಿಕಲ್ ಪವರ್ ಹೌಸ್ ಅಂತಲೇ ಕರಿತೀವಿ. ಇಂತಹ ಡೆಲಿಷಿಯಸ್ ಟೀಯನ್ನು ನಾವು ಹೇಗೆ ಮಾಡೋದು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಮ್ಮ ಮನೆಗಳಲ್ಲೇ ನಾವು ದಾಸವಾಳದ ಗಿಡಗಳನ್ನು ಬೆಳೆಸ್ಕೊಳ್ತಾ ಇರ್ತೀವಿ. ಸಾಕಷ್ಟು ಹೂಗಳು ಸಹ ಈ ಗಿಡದಲ್ಲಿ ಬಿಡ್ತವೆ. ಆದರೆ ಈ ಹೂಗಳನ್ನು ನಾವು ದೇವರಿಗೆ ಮುಡಿಸ್ತೀವಿ ಅಥವಾ ಅಲಂಕಾರಕ್ಕಾಗಿ ಇವನ್ನು ಉಪಯೋಗಿಸ್ತೀವಿ ಅಷ್ಟೇ. ಈ ಹೂವಿನಿಂದ ನಮಗೆ ಸಿಗುವಂತಹ ಅದ್ಭುತವಾದ ಹೆಲ್ತ್ ಬೆನಿಫಿಟ್ಸ್ ಅಂದರೆ ಆರೋಗ್ಯ ಲಾಭಗಳು ಏನೇನು ಅನ್ನೋದು ನಿಮ್ಗೆ ಗೊತ್ತಾದರೆ ನೀವೇ ಆಶ್ಚರ್ಯಪಡ್ತೀರಾ. ಆಯುರ್ವೇದದಲ್ಲಂತೂ ಈ ದಾಸವಾಳ ಹೂವಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಈ ಹೂವನ್ನು ತಂದು ಹೈಬಿಸ್ಕಸ್ ಟೀಯನ್ನು ಮಾಡಿಕೊಂಡು ಕುಡಿದ್ರೆ ಪ್ರತಿ ಕಪ್ನಲ್ಲೂ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ನಮ್ಮ ಮನೆಯಲ್ಲಿ ಹೈಬಿಸ್ಕಸ್ ಗಿಡ ಇಲ್ಲ, ನಮಗೆ ಹೂವು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಬಹುದು. ಡೋಂಟ್ ವರಿ ಸ್ನೇಹಿತರೆ, ಈ ಹೂವನ್ನು ಒಣಗಿಸಿ ನಿಮಗೆ ತಲುಪಿಸ್ಲಿಕ್ಕೆ ಅಂತಲೇ ಆನ್ಲೈನ್ ಶಾಪ್ಗಳಿದ್ದಾವೆ. ನೀವು ನಿಮ್ಮ ಹತ್ತಿರದ ಆಯುರ್ವೇದಿಕ್ ಶಾಪ್ಗಳಲ್ಲಿ ಎನ್ಕ್ವೈರಿ ಮಾಡ್ಬೋದು, ಅಲ್ಲೂ ಸಿಗುತ್ತೆ. ಅಥವಾ ಆನ್ಲೈನ್ ಶಾಪ್ಗಳಲ್ಲಿ ಈ ಒಣಗಿದ ದಾಸವಾಳದ ಹೂಗಳನ್ನು ನೀವು ಪರ್ಚೇಸ್ ಮಾಡಬಹುದು. ಈ ಒಣಗಿದ ಹೂಗಳನ್ನು ಉಪಯೋಗಿಸ್ಕೊಂಡು ನೀವು ದಾಸವಾಳದ ಟೀಯನ್ನು ಅಂದರೆ ಹೈಬಿಸ್ಕಸ್ ಟೀಯನ್ನು ಮಾಡಿಕೊಂಡು ಕುಡಿಬಹುದು. ನಿಮ್ಮ ತೋಟಗಳಲ್ಲಿ ನೀವು ಹೆಚ್ಚು ದಾಸವಾಳದ ಗಿಡಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದನ್ನು ಹೇಗೆ ಬೆಳೆಸೋದು, ಇದ್ರ ಬಗ್ಗೆ ಎಲ್ಲ ವಿವರಗಳನ್ನು ನಾನು ಆಗಾಗ್ಗೆ ತಿಳಿಸ್ಕೊಡ್ತೇನೆ ಇರ್ತೀನಿ. ಇದರಿಂದ ಹೆಚ್ಚು ಹೂಗಳನ್ನು ನೀವು ಪಡ್ಕೊಳ್ಬೋದು ಹಾಗೂ ಫ್ರೆಶ್ ಆಗಿರೋ ಈ ದಾಸವಾಳ ಹೂವಿನಿಂದ ಟೀಯನ್ನು ಮಾಡಿಕೊಂಡು ಕುಡಿಬಹುದು. ಸ್ನೇಹಿತರೆ, ಈಗ ಮೊದಲು ಈ ಹೈಬಿಸ್ಕಸ್ ಟೀಯಿಂದ ನಮಗೆ ಸಿಗುವ ಬೆನಿಫಿಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಈ ಹೈಬಿಸ್ಕಸ್ ಟೀಯನ್ನು ನಾವು ಹೇಗೆ ತಯಾರು ಮಾಡೋದು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಕೃತ್ ಅಂದರೆ ಲಿವರ್ನ ಆರೋಗ್ಯವನ್ನು ಇದು ಇಂಪ್ರೂವ್ ಮಾಡುತ್ತೆ. ಸ್ನೇಹಿತರೆ, ಈ ಲಿವರ್ ನಮ್ಮ ದೇಹದ ಒಂದು ಹಾರ್ಡ್ ವರ್ಕಿಂಗ್ ಆರ್ಗನ್. ಇದು ಸತತವಾಗಿ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಬೈಲ್ ಜ್ಯೂಸನ್ನು ಸೆಕ್ರೇಟ್ ಮಾಡುತ್ತೆ. ಕೊಬ್ಬು ಅಂದರೆ ಫ್ಯಾಟನ್ನು ಬ್ರೇಕ್ ಡೌನ್ ಮಾಡುತ್ತೆ. ನಮ್ಮ ದೇಹ ಆರೋಗ್ಯವಾಗಿರಬೇಕು ಅಂದರೆ ಇಷ್ಟೆಲ್ಲ ಕ್ರಿಯೆಗಳಾಗೋದು ಬಹಳ ಮುಖ್ಯ. ಇಂತಹ ಲಿವರನ್ನು ನಾವು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಅಧ್ಯಯನಗಳ ಪ್ರಕಾರ ದಾಸವಾಳ ಅಂದರೆ ಹೈಬಿಸ್ಕಸ್ ಈ ಅಂಗವನ್ನು ಸಂಪೂರ್ಣವಾಗಿ ಇಟ್ಟುಕೊಳ್ಳೋದ್ರಲ್ಲಿ ಅಂದರೆ ಆರೋಗ್ಯವಾಗಿ ಇಟ್ಕೊಳ್ಳೋದ್ರಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಅಧಿಕ ರಕ್ತದೊತ್ತಡ ಅಂದರೆ ಹೈ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಅಧಿಕವಾದಾಗ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗ್ತವೆ. ರಕ್ತದ ಒತ್ತಡ ಹೆಚ್ಚಾದಾಗ ಹೃದಯಕ್ಕೂ ಸಹ ಇದರಿಂದ ತೊಂದರೆ ಉಂಟಾಗುತ್ತೆ. ದಾಸವಾಳ ಅಂದರೆ ಹೈಬಿಸ್ಕಸ್ನ ಟೀಯ ನಿಯಮಿತ ಸೇವನೆಯಿಂದ ಸಿಸ್ಟೋಲಿಕ್ ಹಾಗೂ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಎರಡೂ ಕಂಟ್ರೋಲ್ಗೆ ಬರ್ತವೆ. ಒಳ್ಳೆಯ ಕೊಬ್ಬು ಅಂದರೆ ಗುಡ್ ಕೊಲೆಸ್ಟ್ರಾಲ್ ಅಥವಾ HDL ಅನ್ನು ಹೆಚ್ಚು ಮಾಡಿ ಕೆಟ್ಟ ಕೊಬ್ಬು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ LDL ಅನ್ನು ಇದು ಕಡಿಮೆ ಮಾಡುತ್ತೆ. ಅಧ್ಯಯನಗಳ ಪ್ರಕಾರ ದಾಸವಾಳ ಅಥವಾ ಹೈಬಿಸ್ಕಸ್ ಟೀಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಹಾಗೂ ಟ್ರೈಗ್ಲಿಸರೈಡ್ಸ್ ಕಡಿಮೆಯಾಗಿ HDL ಪ್ರಮಾಣ ಹೆಚ್ಚಾಗುತ್ತೆ. ಪ್ರತಿದಿನ 100 ml ಹೈಬಿಸ್ಕಸ್ ಟೀಯನ್ನು ಕುಡಿಯೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ ಅನ್ನೋದನ್ನು ಅಧ್ಯಯನಗಳು ತಿಳಿಸಿದ್ದಾವೆ. ಸ್ನೇಹಿತರೆ, ಇನ್ನೂ ಒಂದು ಮುಖ್ಯವಾದ ವಿಷಯ ಅಂತಂದರೆ ಈ ಹೈಬಿಸ್ಕಸ್ ಟೀಯನ್ನು ಕುಡಿಯೋದ್ರಿಂದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಅಂದರೆ ಕಡಿಮೆಯಾಗುತ್ತೆ. ಈ ಬ್ಯಾಕ್ಟೀರಿಯಾಗಳಿಂದ ಬ್ರಾಂಕೈಟಿಸ್, ನ್ಯೂಮೋನಿಯಾ ಮತ್ತು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಂತಹ ತೊಂದರೆಗಳು ಉಂಟಾಗಬಹುದು. ದಾಸವಾಳದಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಕ್ಯಾನ್ಸರಸ್ ಗುಣಗಳಿದ್ದಾವೆ. ಇದರ ಜೊತೆಯಲ್ಲೇ ಬ್ಯಾಕ್ಟೀರಿಯಾ ವಿರುದ್ಧ ದೇಹಕ್ಕೆ ರಕ್ಷಣಾ ಕವಚದಂತೆ ಇದು ಕೆಲಸ ಮಾಡುತ್ತೆ. ಅಧ್ಯಯನಗಳು ಹಾಗೂ ಎಕ್ಸ್ಪೆರಿಮೆಂಟ್ಗಳಿಂದ ಇದು ತಿಳಿದು ಬಂದಿದೆ. ಸ್ನೇಹಿತರೆ, ಈಗ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಈ ಹೈಬಿಸ್ಕಸ್ ಅಥವಾ ದಾಸವಾಳ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿಯನ್ನು ಹೊಂದಿದೆ. ಅಂದರೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ದಾಸವಾಳದಲ್ಲಿ ಯಥೇಚ್ಛವಾಗಿ ಪಾಲಿಫಿನಾಲ್ಸ್ ಇದ್ದಾವೆ. ಇವು ಕ್ಯಾನ್ಸರ್ ವಿರುದ್ಧ ಹೋರಾಡಬಲ್ಲ ಶಕ್ತಿಯನ್ನು ಹೊಂದಿದವೆ. ಅಧ್ಯಯನಗಳು ಮತ್ತು ಪ್ರಯೋಗಗಳ ಪ್ರಕಾರ ಕ್ಯಾನ್ಸರ್ ಸೆಲ್ಗಳ ಬೆಳವಣಿಗೆಯನ್ನು ನಿಲ್ಲಿಸೋದಕ್ಕೆ ಈ ದಾಸವಾಳದ ಎಕ್ಸ್ಟ್ರಾಕ್ಟ್ ಯಶಸ್ವಿಯಾಗಿ ಕೆಲಸ ಮಾಡುತ್ತೆ. ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈ ಹೈಬಿಸ್ಕಸ್ ಟೀ ಬಹಳನೇ ಉಪಯೋಗಕ್ಕೆ ಬರುತ್ತೆ. ಹೈಬಿಸ್ಕಸ್ ಟೀ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಒಬಿಸಿಟಿಯನ್ನು ತೆಗೆದುಹಾಕೋದಕ್ಕೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ರತಿದಿನ 1 ಕಪ್ ಹೈಬಿಸ್ಕಸ್ ಟೀಯನ್ನು ಕುಡಿಯೋದ್ರಿಂದ
ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು, ಆಮೇಲೆ ಬೊಜ್ಜನ್ನು ಈಸಿಯಾಗಿ ಕರಗಿಸ್ಕೊಳ್ಬಹುದು. ಸ್ನೇಹಿತರೆ, ಈ ಹೈಬಿಸ್ಕಸ್ ಟೀಯಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಗಳಿದ್ದಾವೆ. ಇದರಿಂದ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಬೆಳೆಯೋದಕ್ಕೆ ಈ ದಾಸವಾಳದ ಟೀ ಬಿಡೋದಿಲ್ಲ. ಇದರಿಂದ ನಾವು ದೇಹದಲ್ಲಿ ಇರುವಂಥ ಫ್ರೀ ರ್ಯಾಡಿಕಲ್ಸನ್ನು ಸುಲಭವಾಗಿ ಕಡಿಮೆ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಆಯಿತು ಅಂದರೆ ನಮ್ಮ ದೇಹವನ್ನು ನಾವು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬೋದು. ಒಂದೇ ಒಂದು ಕಪ್ ದಾಸವಾಳದ ಟೀಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾದರೆ ನಾವು ಈ ದಾಸವಾಳ ಟೀಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲೀಲೇಬೇಕಲ್ವ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ದಾಸವಾಳದ ಟೀಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ದಾಸವಾಳ ಟೀಯನ್ನು ಮಾಡೋದು ತುಂಬಾ ಸುಲಭವಾಗಿದೆ. ನಿಮ್ಮ ಮನೆಯಲ್ಲಿ ಬಿಡುವಂಥ ಈ ದಾಸವಾಳದ ಹೂಗಳನ್ನು ನೀವು ಹೀಗೆ ಕಿತ್ಕೊಂಡು ಬನ್ನಿ. ಇಲ್ಲ ಅಂದರೆ ಈ ಡ್ರೈ ದಾಸವಾಳದ ಹೂಗಳನ್ನು ನೀವು ಆನ್ಲೈನಲ್ಲಿ ತರಿಸ್ಕೊಳ್ಬೋದು. ಇದರಿಂದ ಈಗ ಟೀಯನ್ನು ನಾವು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಹೀಗೆ ತಂದಂತಹ ದಾಸವಾಳದ ಹೂವಿನ ದಳಗಳನ್ನು ನೀವು ಕಿತ್ಕೊಳ್ಬೋದು. ನೋಡಿ, ನಾನು ಇನ್ನೊಂದು ರೀತಿಯ ದಾಸವಾಳವನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಬೇಕಿದ್ದರೆ ನೀವು ಉಪಯೋಗಿಸ್ಬೋದು. ಈಗ ಈ ದಾಸವಾಳ ಹೂವಿನಿಂದ ಎಲ್ಲ ಪಕಳೆಗಳನ್ನು ಅಂತಂದರೆ ಈ ದಾಸವಾಳ ದಳಗಳನ್ನು ಕಿತ್ಕೊಂಡು ಬಿಡೋಣ. ನೋಡಿ, ಕಿತ್ತು ಇಟ್ಟಿದ್ದೀನಿ. ಈಗ ಈ ಎಲ್ಲ ದಳಗಳನ್ನು ಬೇಕಿದ್ದರೆ ನೀವು ಒಮ್ಮೆ ನೀರಲ್ಲಿ ವಾಶ್ ಮಾಡ್ಕೊಂಡು ಬಿಡ್ಬೋದು. ನೀವೇ ಬೆಳೆದಿರೋದ್ರಿಂದ ಹೆಚ್ಚಿನ ಪ್ರಾಬ್ಲಮ್ ಏನೂ ಇರೋದಿಲ್ಲ. ಒಮ್ಮೆ ನೀರಿಂದ ಇದನ್ನ ತೊಳೆದ್ರೆ ಸಾಕು. ಈಗ 1-2 ಕಪ್ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಈ ದಳಗಳನ್ನು ನೀವು ಸೇರಿಸಬೇಕು. ಒಂದು 5 ನಿಮಿಷದಲ್ಲೇ ನೀರು ಕುದಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಈ ದಳಗಳನ್ನು ನಾವೇನು ಈ ನೀರಿಗೆ ಹಾಕಿದ್ದೀವಿ ಅವೆಲ್ಲ ನೋಡಿ ಬಾಡೋದಕ್ಕೆ ಪ್ರಾರಂಭ ಆಗಿದೆ. ಕಲರ್ ಕೂಡ ಫೇಡ್ ಆಗ್ತಾ ಬಂದಿದೆ. ಅಂದರೆ ಇದರಲ್ಲಿರೋ ಅಂಶಗಳನ್ನೆಲ್ಲ ಇದು ನೀರಲ್ಲಿ ಬಿಡ್ತಾ ಇದೆ. ಈಗ ನೀವು ನೀರನ್ನು ತೆಗೆದು ನೋಡಿದರೆ ನೋಡಿ, ಆಲ್ಮೋಸ್ಟ್ ಒಂದು ರೀತಿ ರೆಡ್ ಅಥವಾ ಪಿಂಕ್ ಕಲರ್ಗೆ ಇದು ಬಂದಿದೆ. ಸ್ನೇಹಿತರೆ, ಇದಕ್ಕೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ಬಹುದು. ಬೇಕಿದ್ದಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸ್ಕೊಳ್ಬಹುದು. ಇದರಿಂದ ಇದರ ರುಚಿ ಹೆಚ್ಚಾಗುತ್ತೆ. ಒಂದು 10 ನಿಮಿಷ ಇದನ್ನು ನೀವು ಕುದಿಸಿದ್ರೆ ಸಾಕು. ನೀರಲ್ಲಿ ಈ ದಾಸವಾಳದ ಎಲ್ಲ ಸತ್ವಗಳು ಬಿಟ್ಕೊಳ್ತವೆ. ನಂತರ ನೀವು ಸ್ಟವನ್ನು ಆಫ್ ಮಾಡಿಬಿಡಿ. ಇದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಿ. ನಂತರ ಒಂದು ಅರ್ಧ ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಬಹುದು. ಸ್ನೇಹಿತರೆ, ಈಗ ಈ ದಾಸವಾಳದ ಟೀ ರೆಡಿಯಾಗಿದೆ. ಇದನ್ನು ನೀವು ಒಂದು ಗ್ಲಾಸಿಗೆ ಫಿಲ್ಟರ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ತುಂಬ ರುಚಿಯಾಗಿರುವಂತಹ ಅದ್ಭುತವಾದ ಆರೋಗ್ಯ ಲಾಭಗಳನ್ನು ಹೊಂದಿರುವಂತಹ ಈ ಹೈಬಿಸ್ಕಸ್ ಟೀ ಅಥವಾ ದಾಸವಾಳದ ಟೀ ಈಗ ನಿಮ್ಮ ಕೈಯಲ್ಲಿ ರೆಡಿ ಇದೆ. ಪ್ರತಿನಿತ್ಯ ಅಂದರೆ ನಿಯಮಿತವಾಗಿ ಈ ದಾಸವಾಳದ ಟೀಯನ್ನು ಕುಡಿತಾ ಬಂದರೆ ನೀವು ಸಂಪೂರ್ಣವಾದ ಆರೋಗ್ಯವನ್ನು ಪಡಿಬಹುದು. ನಿಮ್ಮ ಮನೆಯಲ್ಲಿ ಅಥವಾ ಕೈತೋಟದಲ್ಲಿ ದಾಸವಾಳದ ಹೂಗಳನ್ನು ಬೆಳೆಸ್ಕೊಂಡು ಈ ರೀತಿ ನೀವು ಟೀಯನ್ನು ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ನೀವು ಕಾಣಬಹುದು. ಬಹಳ ಸುಲಭವಾಗಿರುವಂತಹ ಈ ವಿಧಾನವನ್ನು ನೀವು ಯಾಕೆ ಅನುಸರಿಸಬಾರದು? ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.